ಬೆಂಗಳೂರು ಈ ಡ್ರಗ್ಸ್ ಮಾಫಿಯಾಗೆ ಮನೆ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾಸಮರವನ್ನ ಸಾರ್ತಾ ಇದೆ. ಬೃಹತ್ ಡ್ರಗ್ಸ್ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಇನ್ಫ್ಯಾಕ್ಟ್ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳಿಗಾಗಿ ಈಗ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಇದೀಗ ಡ್ರಗ್ಸ್ ಹಾಟ್ಸ್ಪಾಟ್ ಆಗಿ ಬದಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರೋದು. ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗಿರೋದು. ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಡ್ರಗ್ಸ್ ಮಹಾಜಾಲ ಇರೋದು ಕೂಡ ಈಗ ಪತ್ತೆಯಾಗಿದೆ. ಸೀಸ್ ಆದಂತಹ ಡ್ರಗ್ಸ್ ಮೌಲ್ಯದಲ್ಲಿ ಭಾರಿ ಗೊಂದಲ ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಸಿಲಿಕಾನ್ ಸಿಟಿಯಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನ್ಯೂ ಇಯರ್ಗೆ ನಶೆ ಏರಿಸಲು ನಶೆ ಲೋಕವೇ ಸಿದ್ಧವಾಗಿದೆ. ಅದರಲ್ಲೂ ಡ್ರಗ್ಸ್ ಜಾಲವಂತೂ ತನ್ನ ಕವಂದ ಬಾಹುವನ್ನ ಚಾಚಿ ಅಮಲಿನಲ್ಲಿ ತೇಲಿಸಲು ಸಿದ್ಧವಾಗಿದೆ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ ನಡೀತಿದ್ವು ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ. ಎಸ್ ವೀಕ್ಷಕರೇ, ಬೆಂಗಳೂರಿನಲ್ಲಿ ಬೃಹತ್ ಡ್ರಗ್ ಜಾಲವನ್ನ ಮಹಾರಾಷ್ಟ್ರ ಪೊಲೀಸರು ಭೇದಿಸಿದ್ದಾರೆ. ಒಂದಲ್ಲ ಎರಡಲ್ಲ 3 ಡ್ರಗ್ ಫ್ಯಾಕ್ಟರಿ ಮೇಲೆ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿದ್ದಾರೆ. ಬಾಗಲೂರಿನ ಸ್ಪಂದನ ಲೇಔಟ್, ಕೊತ್ತೂರಿನಲ್ಲಿ ಆರ್ಜೆ ಇವೆಂಟ್ ಹೆಸರಿನ ಕಾರ್ಖಾನೆ, ಆವಲಹಳ್ಳಿಯ ಯರಪ್ಪನಹಳ್ಳಿ ಮೇಲೆ ದಾಳಿ ಮಾಡಿದ್ದಾರೆ. ಬರೋಬ್ಬರಿ 55.88 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎ ಸೀಸ್ ಮಾಡಿದ್ದಾರೆ. ಮುಂಬೈನಲ್ಲಿ ಡ್ರಗ್ಸ್ ಜಾಲಕ್ಕೆ ಬೆಂಗಳೂರು ಲಿಂಕ್. ಮುಂಬೈನಲ್ಲಿ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು. ಅಬ್ದುಲ್ ಖಾದಿರ್ ಶೇಖ್ ಎಂಬಾತನನ್ನ ಬಂಧಿಸಿದ್ರು. ಅಬ್ದುಲ್ ವಿಚಾರಣೆ ವೇಳೆ ಕರ್ನಾಟಕ ಲಿಂಕ್ ಬಗ್ಗೆ ಗೊತ್ತಾಗಿದೆ. ಈ ಡ್ರಗ್ಸ್ ಜಾಲ ಬೆನ್ನತ್ತಿದ್ದ ಮುಂಬೈ ಪೊಲೀಸರು ಬೆಂಗಳೂರಿನಲ್ಲಿ ಬೆಳಗಾವಿ ಮೂಲದ ಪ್ರಶಾಂತ್ನನ್ನ ಬಂಧಿಸಿದ್ದು 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ 3 ಡ್ರಗ್ಸ್ ತಯಾರಿಕಾ ಘಟಕಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ. ಡಿಸೆಂಬರ್ 25, 26ರಂದು ಮಹಾರಾಷ್ಟ್ರದ ಎಎನ್ಟಿಎಫ್ ಕಾರ್ಯಾಚರಣೆ ನಡೆಸಿತ್ತು. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಾದ ಯೋಗಿರಾಜ್, ನಯನ್ ಪವಾರ್ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು. ದೇಶದ ಅನೇಕ ಕಡೆ ಇವರಿಂದಲೇ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸಲಾಗುತ್ತಿದೆ. ಸದ್ಯ 4ರನ್ನ ಬಂಧಿಸಿದ್ದು, ಇನ್ನುಳಿದ ಕಿಂಗ್ ಪಿನ್ಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇಲ್ಲಿ ಡ್ರಗ್ ಫ್ಯಾಕ್ಟರಿ ಇತ್ತು ಅನ್ನೋದೇ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಿಲ್ಲ ಸರ್. ನಾವ್ ಇರೋದು 3-4 ತಿಂಗಳಾಯ್ತು ಇಲ್ಲಿಗೆ ಬಂದು. ನಮಗೇನು ಗೊತ್ತಿಲ್ಲ. ಇಲ್ಲಿ ಮಾಡ್ತಿದ್ದಂತ ಮೊನ್ನೆ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. ಒಂದ್ 10-15 ಜನ ಎಲ್ಲರೂ ಬಂದಿದ್ರು. ಬಂದ್ಬಿಟ್ಟು ಹೋಗವ್ರೆ. ಇದ್ರು ಒಂದ್ 6-7 ಜನ ಇದ್ರು ಇರೋದು. ನಮ್ಗ ಅದೇ ಮಾಡ್ತಾರಂತ ಗೊತ್ತಿಲ್ಲ. ವುಡ್ ಫ್ಯಾಕ್ಟರಿ ಏನ್ ಇತ್ತು ಫಸ್ಟ್ ಅಲ್ಲಿ. ಅದೇ ಕೆಲಸ ಮಾಡ್ತಾರ ಅಂತ ಅನ್ಕೊಂಡಿದ್ವಿ. ಅವ್ರ ಇದ್ ಮಾಡೋದ್ ನಮ್ಗೆ ಯಾರಿಗ್ ಗೊತ್ತಿದ್ದಿಲ್ಲ. ರಾಜ್ಯ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿ ಇರಲಿಲ್ವಾ? ಮುಂಬೈ ಪೊಲೀಸರಿಗೆ ಬೆಂಗಳೂರಿನ ಡ್ರಗ್ಸ್ ಜಾಲದ ಮಾಹಿತಿ ಸಿಕ್ಕಿದೆ. ಆದ್ರೆ ಕರ್ನಾಟಕದ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿ ಇರಲಿಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈ ಹಿಂದೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯ ಪ್ರಕರಣವಾಗಿತ್ತು. ಸುಮಾರು 390 ಕೋಟಿ ರೂಪಾಯಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿತ್ತು ಹಾಗೂ ಸಾಲು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಚ್ಚರಿಸಿತ್ತು. ಇದೀಗ ಮಹಾರಾಷ್ಟ್ರ ಪೊಲೀಸರು ರಾಜ್ಯದಲ್ಲಿನ ಡ್ರಗ್ಸ್ ಫ್ಯಾಕ್ಟರಿಯನ್ನ ಬಯಲಿಗೆಳೆದಿದ್ದಾರೆ. 55 ಕೋಟಿಯಲ್ಲ, 1.20 ಕೋಟಿಯ ಡ್ರಗ್ಸ್ ಸೀಸ್. 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿರುವುದಾಗಿ ಮಹಾರಾಷ್ಟ್ರದ ಪೊಲೀಸರು ಹೇಳಿದ್ದಾರೆ. ಆದರೆ ಕೇವಲ 1.80 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿರುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ, 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳದು. 1,20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಜಾಲವನ್ನ ಬಯಲಿಗೆಳೆದಿದ್ದಾರೆ. ಇನ್ನಾದರೂ ಕೂಡ ಕರ್ನಾಟಕ ಪೊಲೀಸರು ಅಲರ್ಟ್ ಆಗ್ತಾರಾ? ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕ್ತಾರಾ? ಕಾದು ನೋಡಬೇಕಾಗುತ್ತೆ. ದೇವನಹಳ್ಳಿ ಮಂಜು ಜೊತೆಗೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಈ ಡ್ರಗ್ಸ್ ಮಾಫಿಯಾಗೆ
ಮನೆ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾಸಮರವನ್ನ ಸಾರ್ತಾ ಇದೆ. ಬೃಹತ್ ಡ್ರಗ್ಸ್ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಇನ್ಫ್ಯಾಕ್ಟ್ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳಿಗಾಗಿ ಈಗ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಇದೀಗ ಡ್ರಗ್ಸ್ ಹಾಟ್ಸ್ಪಾಟ್ ಆಗಿ ಬದಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರೋದು. ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗಿರೋದು. ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಡ್ರಗ್ಸ್ ಮಹಾಜಾಲ ಇರೋದು ಕೂಡ ಈಗ ಪತ್ತೆಯಾಗಿದೆ. ಸೀಸ್ ಆದಂತಹ ಡ್ರಗ್ಸ್ ಮೌಲ್ಯದಲ್ಲಿ ಭಾರಿ ಗೊಂದಲ ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ. ಸಿಲಿಕಾನ್ ಸಿಟಿಯಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ನ್ಯೂ ಇಯರ್ಗೆ ನಶೆ ಏರಿಸಲು ನಶೆ ಲೋಕವೇ ಸಿದ್ಧವಾಗಿದೆ. ಅದರಲ್ಲೂ ಡ್ರಗ್ಸ್ ಜಾಲವಂತೂ ತನ್ನ ಕವಂದ ಬಾಹುವನ್ನ ಚಾಚಿ ಅಮಲಿನಲ್ಲಿ ತೇಲಿಸಲು ಸಿದ್ಧವಾಗಿದೆ. ಈ ಬೆನ್ನಲ್ಲೇ ಬೆಂಗಳೂರಿನಲ್ಲೇ 3 ಡ್ರಗ್ಸ್ ಫ್ಯಾಕ್ಟರಿ ನಡೀತಿದ್ವು ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ. ಎಸ್ ವೀಕ್ಷಕರೇ, ಬೆಂಗಳೂರಿನಲ್ಲಿ ಬೃಹತ್ ಡ್ರಗ್ ಜಾಲವನ್ನ ಮಹಾರಾಷ್ಟ್ರ ಪೊಲೀಸರು ಭೇದಿಸಿದ್ದಾರೆ. ಒಂದಲ್ಲ ಎರಡಲ್ಲ 3 ಡ್ರಗ್ ಫ್ಯಾಕ್ಟರಿ ಮೇಲೆ ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡಿದ್ದಾರೆ. ಬಾಗಲೂರಿನ ಸ್ಪಂದನ ಲೇಔಟ್, ಕೊತ್ತೂರಿನಲ್ಲಿ ಆರ್ಜೆ ಇವೆಂಟ್ ಹೆಸರಿನ ಕಾರ್ಖಾನೆ, ಆವಲಹಳ್ಳಿಯ ಯರಪ್ಪನಹಳ್ಳಿ ಮೇಲೆ ದಾಳಿ ಮಾಡಿದ್ದಾರೆ. ಬರೋಬ್ಬರಿ 55.88 ಕೋಟಿ ರೂಪಾಯಿ ಮೌಲ್ಯದ ಎಂಡಿಎಂಎ ಸೀಸ್ ಮಾಡಿದ್ದಾರೆ. ಮುಂಬೈನಲ್ಲಿ ಡ್ರಗ್ಸ್ ಜಾಲಕ್ಕೆ ಬೆಂಗಳೂರು ಲಿಂಕ್. ಮುಂಬೈನಲ್ಲಿ ದಾಳಿ ವೇಳೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿತ್ತು. ಅಬ್ದುಲ್ ಖಾದಿರ್ ಶೇಖ್ ಎಂಬಾತನನ್ನ ಬಂಧಿಸಿದ್ರು. ಅಬ್ದುಲ್ ವಿಚಾರಣೆ ವೇಳೆ ಕರ್ನಾಟಕ ಲಿಂಕ್ ಬಗ್ಗೆ ಗೊತ್ತಾಗಿದೆ. ಈ ಡ್ರಗ್ಸ್ ಜಾಲ ಬೆನ್ನತ್ತಿದ್ದ ಮುಂಬೈ ಪೊಲೀಸರು ಬೆಂಗಳೂರಿನಲ್ಲಿ ಬೆಳಗಾವಿ ಮೂಲದ ಪ್ರಶಾಂತ್ನನ್ನ ಬಂಧಿಸಿದ್ದು 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಜೊತೆಗೆ 3 ಡ್ರಗ್ಸ್ ತಯಾರಿಕಾ ಘಟಕಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ. ಡಿಸೆಂಬರ್ 25, 26ರಂದು ಮಹಾರಾಷ್ಟ್ರದ ಎಎನ್ಟಿಎಫ್ ಕಾರ್ಯಾಚರಣೆ ನಡೆಸಿತ್ತು. ರಾಜಸ್ಥಾನ ಮೂಲದ ಕಿಂಗ್ ಪಿನ್ಗಳಾದ ಯೋಗಿರಾಜ್, ನಯನ್ ಪವಾರ್ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇದ್ರು. ದೇಶದ ಅನೇಕ ಕಡೆ ಇವರಿಂದಲೇ ಡ್ರಗ್ಸ್ ಫ್ಯಾಕ್ಟರಿಯನ್ನ ನಡೆಸಲಾಗುತ್ತಿದೆ. ಆಗ್ತಾ ಸದ್ಯ 4ರನ್ನ ಬಂಧಿಸಿದ್ದು ಇನ್ನುಳಿದ ಕಿಂಗ್ ಪಿನ್ಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇಲ್ಲಿ ಡ್ರಗ್ ಫ್ಯಾಕ್ಟರಿ ಇತ್ತು ಅನ್ನೋದೇ ನಮಗೆ ಗೊತ್ತಿಲ್ಲ. ನಮಗೇನು ಗೊತ್ತಿಲ್ಲ ಸರ್. ನಾವ್ ಇರೋದು 3-4 ತಿಂಗಳಾಯ್ತು ಇಲ್ಲಿಗೆ ಬಂದು. ನಮಗೇನು ಗೊತ್ತಿಲ್ಲ. ಇಲ್ಲಿ ಮಾಡ್ತಿದ್ದಂತ ಮೊನ್ನೆ ಪೊಲೀಸ್ ಅವರೆಲ್ಲ ಬಂದಿದ್ದಾರೆ. 10-15 ಜನ ಎಲ್ಲರೂ ಬಂದಿದ್ರು. ಬಂದ್ಬಿಟ್ಟು ಹೋಗವ್ರೆ. ಇದ್ರು 6-7 ಜನ ಇದ್ರು ಇರೋದು. ನಮ್ಗ ಅದೇ ಮಾಡ್ತಾರಂತ ಗೊತ್ತಿಲ್ಲ. ವುಡ್ ಫ್ಯಾಕ್ಟರಿ ಏನ್ ಇತ್ತು ಫಸ್ಟ್ ಅಲ್ಲಿ. ಅದೇ ಕೆಲಸ ಮಾಡ್ತಾರ ಅಂತ ಅನ್ಕೊಂಡಿದ್ವಿ. ಅವ್ರ ಇದ್ ಮಾಡೋದ್ ನಮ್ಗೆ ಯಾರಿಗ್ ಗೊತ್ತಿದ್ದಿಲ್ಲ. ರಾಜ್ಯ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿ ಇರಲಿಲ್ವಾ? ಮುಂಬೈ ಪೊಲೀಸರಿಗೆ ಬೆಂಗಳೂರಿನ ಡ್ರಗ್ಸ್ ಜಾಲದ ಮಾಹಿತಿ ಸಿಕ್ಕಿದೆ. ಆದ್ರೆ ಕರ್ನಾಟಕದ ಪೊಲೀಸರಿಗೆ ಡ್ರಗ್ಸ್ ಫ್ಯಾಕ್ಟರಿ ಮಾಹಿತಿ ಇರಲಿಲ್ವಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಈ ಹಿಂದೆ ಮೈಸೂರಿನಲ್ಲೂ ಕೂಡ ಇದೇ ರೀತಿಯ ಪ್ರಕರಣವಾಗಿತ್ತು. ಸುಮಾರು 390 ಕೋಟಿ ರೂಪಾಯಿ ಮೌಲ್ಯದ ಸಿಂಥೆಟಿಕ್ ಡ್ರಗ್ಸ್ ಸೀಸ್ ಮಾಡಲಾಗಿತ್ತು. ರಿಪಬ್ಲಿಕ್ ಕನ್ನಡ ಕೂಡ ಡ್ರಗ್ಸ್ ವಿರುದ್ಧ ಸಮರವನ್ನ ಸಾರಿತ್ತು ಹಾಗೂ ಸಾಲು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಎಚ್ಚರಿಸಿತ್ತು. ಇದೀಗ ಮಹಾರಾಷ್ಟ್ರ ಪೊಲೀಸರು ರಾಜ್ಯದಲ್ಲಿನ ಡ್ರಗ್ಸ್ ಫ್ಯಾಕ್ಟರಿಯನ್ನ ಬಯಲಿಗೆಳೆದಿದ್ದಾರೆ. 55 ಕೋಟಿಯಲ್ಲ, 1.20 ಕೋಟಿಯ ಡ್ರಗ್ಸ್ ಸೀಸ್. 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿರುವುದಾಗಿ ಮಹಾರಾಷ್ಟ್ರದ ಪೊಲೀಸರು ಹೇಳಿದ್ದಾರೆ. ಆದರೆ ಕೇವಲ 1.80 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಸ್ ಮಾಡಿರುವುದಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಏನೋ ನಮ್ಮ ಪೊಲೀಸ್ ಏನು ಮಾಡಲಿಲ್ಲ, ಅಲ್ಲಿಂದ ಬಂದ್ರು ಅನ್ನೋ ಒಂದು ಅಭಿಪ್ರಾಯ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೋಕೋ ಟೀಮ್ ಕೂಡ ಭಾಗವಹಿಸಿದ್ದಾರೆ. ಹಾಗಾಗಿ ಅವರು ಹೇಳಿದ್ದು 50 ಕೋಟಿ ವರ್ತು 58 ಕೋಟಿ ವರ್ತು ಡ್ರಗ್ಸ್ ಅಂತೆಲ್ಲ ಅವ್ರು ಹೇಳಿದ್ದಾರೆ. ಅದೆಲ್ಲ ಸತ್ಯಕ್ಕೆ ದೂರವಾಗಿರೋದು. 1.5 ಕೆಜಿ 1 ಕೆಜಿಗೆ 30 ಲಕ್ಷ ಅದು ಬೆಲೆ ಬಾಳದು. 1,20 lakhs. ಅದರಿಂದ ನಾವು ಈಗಾಗಲೇ 3 ತಿಂಗಳಿಂದ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಪೆಡ್ಲರ್ಸ್ ಇದ್ದಾರೆ, ಯಾರ್ಯಾರು ಸಪ್ಲೈಯರ್ಸ್ ಇದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾದ ಬೆನ್ನಲ್ಲೇ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಜಾಲವನ್ನ ಬಯಲಿಗೆಳೆದಿದ್ದಾರೆ. ಇನ್ನಾದರೂ ಕೂಡ ಕರ್ನಾಟಕ ಪೊಲೀಸರು ಅಲರ್ಟ್ ಆಗ್ತಾರಾ? ಇಂತಹ ಅಕ್ರಮಗಳಿಗೆ ಕಡಿವಾಣ ಹಾಕ್ತಾರಾ? ಕಾದು ನೋಡಬೇಕಾಗುತ್ತೆ. ದೇವನಹಳ್ಳಿ ಮಂಜು ಜೊತೆಗೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರು ಈ ಡ್ರಗ್ಸ್ ಮಾಫಿಯಾಗೆ
ಮನೆ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಡ್ರಗ್ಸ್ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾಸಮರವನ್ನ ಸಾರ್ತಾ ಇದೆ. ಬೃಹತ್ ಡ್ರಗ್ಸ್ ಜಾಲವನ್ನ ಪೊಲೀಸರು ಭೇದಿಸಿದ್ದಾರೆ. ಇನ್ಫ್ಯಾಕ್ಟ್ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ದಂಧೆಯ ಕಿಂಗ್ ಪಿನ್ಗಳಿಗಾಗಿ ಈಗ ಪೊಲೀಸರು ತಲಾಶ್ ನಡೆಸ್ತಾ ಇದ್ದಾರೆ. ಇನ್ನು ಸಿಲಿಕಾನ್ ಸಿಟಿ ಇದೀಗ ಡ್ರಗ್ಸ್ ಹಾಟ್ಸ್ಪಾಟ್ ಆಗಿ ಬದಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇರೋದು. ಇಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಡ್ರಗ್ಸ್ ಫ್ಯಾಕ್ಟರಿಗಳು ಪತ್ತೆಯಾಗಿರೋದು. ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗಿದೆ. ಡ್ರಗ್ಸ್ ಮಹಾಜಾಲ ಇರೋದು ಕೂಡ ಈಗ ಪತ್ತೆಯಾಗಿದೆ. ಸೀಸ್ ಆದಂತಹ ಡ್ರಗ್ಸ್ ಮೌಲ್ಯದಲ್ಲಿ ಭಾರಿ ಗೊಂದಲ ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ.